ಎಂಎಸ್ ಪುಂಡನ ಜೊತೆಗೆ ಬೆಳಗಾವಿಯ ಸಿಪಿಐ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ದಿನದಂದೇ ಸೆಲ್ಫಿ ತೆಗೆದುಕೊಂಡಿರುವಂತಹ ಸಿಪಿಐ ಕರಾಳ ದಿನಾಚರಣೆ ಆಚರಿಸೋರ ಜೊತೆಗೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಮಾಳಮಾರುತಿಯ ಠಾಣೆಯ ಸಿಪಿಐ ಆಗಿರುವಂತಹ ಜೆಎಂ ಕಾಲಿಮಿರ್ಚಿ, ಇದೇ ಕಾಲಿಮಿರ್ಚಿ ಅನ್ನುವಂತಹ ಸಿಪಿಐ ಎಂಇಎಸ್ ಪುಂಡನ ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾರೆ. ನಾಡದ್ರೋಹಿ ಎಂಇಎಸ್ ನಾಯಕ ಶುಭಂ ಶಲ್ಕೆ ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಂಡಿರುವಂತಹ ಸಿಪಿಐ ಬೆಳಗಾವಿಯ ಸಂಭಾಜಿ ಮೈದಾನದಲ್ಲಿ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮಾಳಮಾರುತಿಯ ಸಿಪಿಐ ಆಗಿರುವಂತಹ ಜೆಎಂ ಕಾಲಿಮಿರ್ಚಿ ಈ ಒಂದು ನಡೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅಂದ್ರೆ, ಒಂದು ಕಡೆಗೆ ಕರ್ನಾಟಕ ರಾಜ್ಯೋತ್ಸವ ನಡೀತಾ ಇದೆ, ಅದಕ್ಕೆ ಪರ್ಯಾಯವಾಗಿ ಎಂಇಎಸ್ ಪುಂಡರು ಕರಾಳ ದಿನವನ್ನ ಆಚರಿಸುವ ಸಲುವಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಂತಹ ಒಬ್ಬ ಕರಾಳ ದಿನವನ್ನ ಆಚರಣೆ ಮಾಡುವಂತಹ ಆ ಎಂಇಎಸ್ ಪುಂಡ ಏನಿದ್ದಾನೆ, ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿನೇ ಎಂಇಎಸ್ ನಾಯಕ. ಅವನ ವಿರುದ್ಧವಾಗಿ ಬಹಳಷ್ಟು ಪ್ರಕರಣಗಳಿದಾವೆ, ನಾಡದ್ರೋಹದ ಪ್ರಕರಣಗಳಿದಾವೆ, ಕರ್ನಾಟಕ ವಿರುದ್ಧವಾಗಿ ಘೋಷಣೆಯನ್ನು ಕೂಗಿರುವಂತಹ ಪ್ರಕರಣಗಳಿದಾವೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ನಡೆಸುವಂತಹ ಸಂದರ್ಭದಲ್ಲಿ ಕರಾಳ ದಿನಾಚರಣೆಯನ್ನು ಮಾಡುವಂತಹ ಕಾರಣಕ್ಕಾಗಿ ಕರಿ ಬಟ್ಟೆಯನ್ನು ಹಾಕೊಂಡು ಬಂದು ಅಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂತಹ ವ್ಯಕ್ತಿಯ ಜೊತೆಗೆ ಒಬ್ಬ ಸಿಪಿಎಂ ಜೆಎಂ ಕಾಲಿಮಿರ್ಚಿ ಅವರು ಸೆಲ್ಫಿ ತೆಗೆದುಕೊಳ್ತಾರೆ ಅಂದ್ರೆ ಇವರಿಗೆ ಒಂದು ಸ್ವಲ್ಪ ಆದ್ರೂ ನಾಚಿಕೆ ಆಗುತ್ತಾ ಅಂತ. ಯಾಕಂದ್ರೆ ಬಹಳಷ್ಟು ಕಡೆಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಕರ್ನಾಟಕವನ್ನ ಉಳಿಸಬೇಕು, ಕರ್ನಾಟಕವನ್ನ ಯಾವುದೇ ಕಾರಣಕ್ಕೂ ಸಹಿತ ಕರ್ನಾಟಕದಲ್ಲಿರುವಂತಹ ಬೆಳಗಾವಿ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಭಾಲ್ಕೆ ಆಗಿರ್ಬೋದು ಅಥವಾ ಬೀದರ್ ಆಗಿರ್ಬೋದು, ಈ ಎಲ್ಲಾ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರ್ತಾವೆ ಅಂತ ಈ ಎಂಇಎಸ್ ಪುಂಡ್ರು ಹೇಳ್ತಾರೆ. ಅಂತಹ ಪುಂಡ್ರು ಪ್ರತಿಭಟನೆ ಮಾಡೋಕೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದ ಅನ್ನವನ್ನ ತಿಂದು, ಕರ್ನಾಟಕದ ನೀರನ್ನ ಕುಡಿದು, ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಬ್ಬ ಪೊಲೀಸ್ ಈ ರೀತಿಯಾಗಿ ನಡ್ಕೊಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಟ್ಟಿ ಕೊಡ್ತಾರೆ. ಶ್ರೀಕಾಂತ್, ಇಂತಹ ಒಬ್ಬ ಪೊಲೀಸ್ ನಡವಳಿಕೆಯಿಂದ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡಕ್ಕೆ ಹೋಗಿದ್ದಾರೆ ಅಂತ? ಒಂದು ರೀತಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಯಾಕಂದ್ರೆ ಗಡಿ ಜಿಲ್ಲೆಯಲ್ಲಿ ಬಹಳಷ್ಟು ಇಡೀ ರಾಜ್ಯದಲ್ಲಿ ಅದ್ದೂರಿಯಾದಂತಹ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ನಾಡದ್ರೋಹಿ ಎಂಇಎಸ್ ಏನಂತಂದ್ರೆ ಒಂದು ಪ್ರತಿಭಟನೆಯನ್ನ ನಡೆಸಿತ್ತು. ಅದರಲ್ಲೂ ಯಾವುದೇ ರೀತಿ ಪರವಾನಗಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅದನ್ನ ತಡೆಯಬೇಕಾದಂತ ಪೊಲೀಸ್ ಅಧಿಕಾರಿ ಹೋಗಿ ಅಲ್ಲಿರ್ತಕ್ಕಂಥ ರೌಡಿ ಸೀಟರ್, ಅದರಲ್ಲೂ ನಾಡದ್ರೋಹಿ ಆಗಿರುವಂತ ಶುಭಂ ಶೆಲ್ಕೆ ಏನಿದ್ದಾನೆ ಆತನ ಜೊತೆ ನಿಂತ್ಕೊಂಡು ಏನಂತಂದ್ರೆ ಸೆಲ್ಫಿ ತೆಗೆದುಕೊಳ್ಳುವಂತ ಏನು ದೃಶ್ಯ ಏನಿದೆ, ನಿಜಕ್ಕೂ ಏನಂತಂದ್ರೆ ನಾಚಿಕೆಗೇಡು ವಿಚಾರ. ಏನಂತಂದ್ರೆ ಕನ್ನಡಿಗರಿಗೆ ಅಪಮಾನ ಮಾಡ್ಲಿಕ್ಕೆ ಈ ರೀತಿಯಾದಂತ ಒಬ್ಬ ಸರ್ಕಾರಿ ಅಧಿಕಾರಿ ಏನಂತಂದ್ರೆ ಈ ರೀತಿಯಾದಂತ ಸೆಲ್ಫಿಯನ್ನ ತೆಗೆಸ್ಕೊಂಡ ಅನ್ನೋ ಒಂದು ವಿಚಾರ ಏನಿದೆ ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ನೋಡಿ, ಆ ಶುಭಂ ಶೆಲ್ಕೆ ಏನಿದಾನೆ ಈತ ಏನಂತಂದ್ರೆ ಕರ್ನಾಟಕದ ವಿರುದ್ಧ ಜೈ ಮಹಾರಾಷ್ಟ್ರ ಅಂದ್ಕೊಂಡು ಏನು ಕನ್ನಡದ ನೆಲದಲ್ಲಿ ನಿಂತ್ಕೊಂಡು ಜೈ ಮಹಾರಾಷ್ಟ್ರ ಅಂತೇಳಿ ಘೋಷಣೆ ಕೂಗ್ತಾನೆ. ಇನ್ನೊಂದ್ ಕಡೆ ಏನಂತಂದ್ರೆ ಕರಾಳ ದಿನಾಚರಣೆ, ಕಪ್ಪು ಬಟ್ಟೆಯನ್ನ ಹಾಕೊಂಡು ಕರಾಳ ದಿನಾಚರಣೆಯಲ್ಲಿ ಪಾಲ್ಗೊಂಡಂತ ಒಬ್ಬ ನಾಡದ್ರೋಹಿ ಜೊತೆಗೆ ಏನಂತಂದ್ರೆ ಸೆಲ್ಫಿ ತೆಗೆದುಕೊಳ್ಳುವಂತ ಏನು ಕರ್ನಾಟಕದ ಅಧಿಕಾರಿಗಳ ನಡೆ ಏನಿದೆ, ಇದು ನಿಜಕ್ಕೂ ಏನಂತಂದ್ರೆ ಬಹಳಷ್ಟು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಬೆಳಗಾವಿ ಕಮಿಷನರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನ ನಡೆಸಿ ಯಾರೇ ಮಾಡಿದ್ರು ಏನಂತಂದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅನ್ನೋ ಒಂದು ಭರವಸೆಯನ್ನ ನೀಡಿದ್ದಾರೆ. ಆದ್ರೆ ಅಧಿಕಾರಿಯಾಗಿದ್ಕೊಂಡು, ಕನ್ನಡ ಅಧಿಕಾರಿಯಾಗಿದ್ಕೊಂಡು ಈ ರೀತಿಯಾದಂಥ ಒಂದು ಸೆಲ್ಫಿ ತೆಗೆದುಕೊಳ್ಳುವಂತ ವಿಚಾರ ಏನಿದೆ ಇದು ಬಹಳಷ್ಟು ಏನಂತಂದ್ರೆ ಕನ್ನಡಿಗರಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿರುವಂತದ್ದು. ಯಾಕಂತಂದ್ರೆ ಅದು ರೌಡಿ ಸೀಟರ್ ಮತ್ತೊಂದು ಕಡೆ ಏನಂತಂದ್ರೆ ಬಾಂಡ್ ಮಾಡಿ ಕೊಟ್ಟಿದ್ದಾನೆ, 5 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿದ್ದಾನೆ. ನಾವು ಯಾವುದೇ ರೀತಿ ಕರ್ನಾಟಕ ಸರ್ಕಾರದ ವಿರುದ್ಧ ಚಟುವಟಿಕೆ ನಡೆಸೋದಿಲ್ಲ ಮತ್ತು ಜೈ ಮಹಾರಾಷ್ಟ್ರ ಅಂತೇಳಿ ನಾವು ಘೋಷಣೆ ಕೂಗೋದಿಲ್ಲ ಅಂತೇಳಿ ಬಾಂಡ್ 5 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿದ್ದಾನೆ. ಆ ವ್ಯಕ್ತಿಯ ಜೊತೆ ನಿಂತ್ಕೊಂಡು ಪೊಲೀಸ್ ಅಧಿಕಾರಿ ಈ ರೀತಿಯಾದಂತ ವರ್ತನೆ ಏನಿದೆ ನಿಜಕ್ಕೂ ಏನಂತಂದ್ರೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಜಗದೀಶ್. ಶ್ರೀಕಾಂತ, ಈ ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲೇ, ಇದೇ ಸಿಪಿಐ ಇರುವಂತಹ ಪೊಲೀಸ್ ಸ್ಟೇಷನ್ನಲ್ಲೇ ಇವನು ವಿರುದ್ಧವಾಗಿ ಪ್ರಕರಣಗಳಿದಾವೆ. ಅಂತಹ ಒಬ್ಬ ಕ್ರಿಮಿನಲ್ ವ್ಯಕ್ತಿ, ನಾಡದ್ರೋಹಿಯ ವ್ಯಕ್ತಿ, ಕರ್ನಾಟಕಕ್ಕೆ ಬೆಳಗಾವಿಯಿಂದ ದೂರ ಮಾಡ್ತೀವಿ ಅನ್ನುವಂತಹ ವ್ಯಕ್ತಿ,
ಮತ್ತೆ ಕರ್ನಾಟಕ ರಾಜ್ಯೋತ್ಸವ ದಿನ ಕರಾಳ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ವ್ಯಕ್ತಿ, ಅಂತಹ ವ್ಯಕ್ತಿ ಪ್ರತಿಭಟನೆ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಬ್ಬ CPI ಆಗಿರುವಂತಹ ವ್ಯಕ್ತಿ ಅವರಿಗೆ ಗೊತ್ತಿಲ್ವಾ? ಯಾಕಂದ್ರೆ ಒಂದು ಕಡೆಗೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ಬೆಳಗಾವಿಯಲ್ಲಿ. ಅದರ ಜೊತೆಗೆ MES ಪುಂಡಾಟದ ಬಗ್ಗೆ ಪ್ರತಿ ಬಾರಿಯೂ ಸಹಿತ ಯಾವಾಗ ನವೆಂಬರ್ 1ನೇ ತಾರೀಕು ಬರುತ್ತೆ ಪ್ರತಿ ಬಾರಿ ಇದೇ ರೀತಿಯಾದಂತಹ ಅವರು ನಡವಳಿಕೆಯನ್ನು ತೋರಿಸ್ತಾರೆ. ಅಂತಹ ವ್ಯಕ್ತಿಯ ಜೊತೆಗೆ ರೌಡಿ ಶೀಟರ್ ಇರುವಂತಹ ವ್ಯಕ್ತಿಯ ಜೊತೆಗೆ 10ಕ್ಕೂ ಹೆಚ್ಚು ಪ್ರಕರಣ ಇರುವಂತಹ ವ್ಯಕ್ತಿಯ ಜೊತೆಗೆ ಒಬ್ಬ CPI ಒಂದು ಸೆಲ್ಫಿ ತೆಗೆದುಕೊಳ್ತಾರೆ ಅಂದ್ರೆ ನಾಚಿಕೆ ಆಗಲ್ವಾ ಅವರಿಗೆ ಅಂತ? ನೋಡಿ ಜಗದೀಶ್, ಏನಂತಂದ್ರೆ ಮೊದಲನೇದಾಗಿ ಏನಂತಂದ್ರೆ ಅವರಿಗೆ ಏನಂತಂದ್ರೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ವಿರುದ್ಧವಾಗಿ, ಕರ್ನಾಟಕದ ವಿರುದ್ಧವಾಗಿ ಅವ್ರು ಏನು ಪ್ರತಿಭಟನೆ ನಡೆಸ್ತಾ ಇದ್ರು ಅದಕ್ಕೆ ಮೊದಲನೇದಾಗಿ ಏನಂತಂದ್ರೆ ಅನುಮತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅಲ್ಲಿ ಏನಂತಂದ್ರೆ ಈ ಪುಂಡ್ರು ಜಮಾವಣೆಗೊಳ್ಳಿಕ್ಕೂ ಸಹ ಬಿಡಬಾರ್ದಾಗಿತ್ತು. ಯಾಕಂತಂದ್ರೆ ಅದು ಏನಂತಂದ್ರೆ ಕಾನೂನಿಗೆ ವಿರುದ್ಧವಾದಂತ ಒಂದು ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದ ಅನ್ನ ನೀರು ತಿನ್ಕೊಂಡು ಏನಂತಂದ್ರೆ ಕರ್ನಾಟಕದ ವಿರುದ್ಧವೇ ಏನಂತಂದ್ರೆ ಕರಾಳ ದಿನಾಚರಣೆಯನ್ನ ಮಾಡುವಂತ ಪ್ರವೃತ್ತಿ ಏನಿದೆ ಅದಕ್ಕೆ ಅವಕಾಶವನ್ನ ಪೊಲೀಸ್ ಅಧಿಕಾರಿಗಳು ನೀಡಬಾರ್ದಾಗಿತ್ತು. ಅಂತ ಸಂದರ್ಭದಲ್ಲಿ ಅವರು ಅಲ್ಲಿ ಜಮಾವಣೆಗೊಂಡಾಗ್ಲೂ ಸಹ ಶ್ರೀಕಾಂತ್, ಒಂದ್ ನಿಮಿಷ. ಬೆಳಗಾವಿಯ ಕರವೇ ಅಧ್ಯಕ್ಷ ದೀಪಕ್ ಇದ್ದಾರೆ. ದೀಪಕ್, ನೀವು ನೋಡ್ತಾ ಇದ್ರ ಅನ್ಸುತ್ತೆ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ. ಯಾಕಂದ್ರೆ ಇಂತಹ ಒಬ್ಬ ಪುಂಡನ ಜೊತೆಗೆ ಒಬ್ಬ CPI ಸೆಲ್ಫಿ ತೆಗೆಸ್ಕೊಳ್ತಾರೆ ಅಂದ್ರೆ ಯಾವ ಸಂದೇಶವನ್ನ ಸರ್ಕಾರ ಆಗ್ಲಿ ಅಥವಾ ಇಂತಹ CPIಗಳು ಅಥವಾ ಇಂತಹ ಒಬ್ಬ ಪೊಲೀಸ್ ಏನಂದ್ರೆ ಅಧಿಕಾರಿ CPI ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ? ಅಲ್ಲ, ದುರಂತ ಸರ್ ಇದು. ಒಬ್ಬ ನಾಡದ್ರೋಹಿ ಜೊತೆ ಈ ರೀತಿಯಾದಂತ ಸೆಲ್ಫಿಯನ್ನ ತಗೊಳ್ಳೋದು ಯಾವುದೇ ಕಾರಣಕ್ಕೂ ನಾವು ಇದನ್ನ ಒಪ್ಪುವುದಿಲ್ಲ. ಒಬ್ಬ ನಾಡದ್ರೋಹಿ ಶುಭಂ ಶೇಳ್ಕೆ ಬೆಳಗಾವಿಯಲ್ಲಿ ಇಟ್ಕೊಂಡು ಬೆಳಗಾವಿಯ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಂಡು ಬೇರೆ ರಾಜ್ಯಕ್ಕೆ ಜೈ ಅನ್ನುವಂತ ಒಬ್ಬ ಭಯೋತ್ಪಾದಕ, ಇಲ್ಲಿ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾ ಇರುವಂತ ಭಯೋತ್ಪಾದಕ ಅಂತವನ್ ಜೊತೆ ಪೊಲೀಸ್ ಇಲಾಖೆ ಈ ರೀತಿಯಾಗಿ ವರ್ತನೆ ಮಾಡುವಂತದ್ದು ಸಮಂಜಸ ಅಲ್ಲ. ಆದ್ರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಯಾಕಂದ್ರೆ ಪೊಲೀಸ್, ನಾವು ಕೂಡ ಆ ಅಧಿಕಾರಿಯನ್ನ ಸಂಪರ್ಕ ಮಾಡಿ ಕೇಳಿದಾಗ ಅಧಿಕಾರಿ ಇಲ್ಲ, ಕಾನೂನು ಚೌಕಟ್ಟು ಮೇಲಧಿಕಾರಿಗಳ ಆದೇಶದ ಮೇರೆಗೆ ನಾನು ಆ ರೀತಿ ಮಾಡಿದ್ದೀನಿ ಅನ್ನುವಂಥದ್ದು ವಿಚಾರವನ್ನ ನಮಗೆ ಹೇಳ್ಪಡಿಸಿದಾರ. ಹಾಗಾಗಿ ಅದು ತನಿಖೆ ಆಗ್ಬೇಕು. ತನಿಖೆ ಆದ ತಕ್ಷಣ ಅದು ಯಾವ್ದು ರೀತಿಯಾದಂತ ಇದಕ್ಕೆ ವಿಶೇಷವಾದಂತ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ನಾನು. ಇಲ್ಲ, ಒಂದ್ ಕಡೆಗೆ ಯಾವುದೇ ಕಾರಣಕ್ಕೂ ಸಹಿತ ಬೆಳಗಾವಿಯಲ್ಲಿ MESಗೆ ಅವಕಾಶವನ್ನ ಕೊಟ್ಟಿಲ್ಲ, ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ, ಯಾವುದಕ್ಕೂ ಅವಕಾಶವನ್ನ ಕೊಟ್ಟಿಲ್ಲ. ಆದ್ರೂ ಸಹ ಒಂದು ಕಡೆಗೆ ಎಲ್ಲಾ ಸಹಿತ ಜನ ಸೇರ್ತಾರೆ, MES ಪುಂಡ್ರು ಸೇರ್ತಾರೆ, ಕರಾಳ ದಿನವನ್ನ ಆಚರಿಸೋ ಸಲುವಾಗಿ ಏನಂದ್ರೆ ಕರಿ ಬಟ್ಟೆಯನ್ನು ಹಾಕೊಂಡು ಬರ್ತಾರೆ. ಅಂತವ್ರ ಏನಂದ್ರೆ ಹೆಡೆಮೂರಿ ಕಟ್ಟಬೇಕಾಗಿರ್ತಕ್ಕಂತಹ ಪೊಲೀಸರು ಅಂತವರಿಗೆ ಯಾವುದೇ ಕಾರಣಕ್ಕೂ ಸಹಿತ ಜನರು ಒಂದ್ ಕಡೆ ಸೇರೋದಕ್ಕೆ ಅವಕಾಶವನ್ನೇ ಕೊಡಬಾರ್ದಿತ್ತು. ಹಂತದ್ರಲ್ಲಿ ಅವಕಾಶ ಕೊಡೋದ್ರ ಜೊತೆಗೆ ಅವ್ರ ಜೊತೆ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊಳ್ತಾ ಇದಾರಲ್ಲ ಅಂತ. ಅಲ್ಲ ಇಲ್ಲ ಸರ್, ಇವತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯೋತ್ಸವದ ಮೆರವಣಿಗೆಯನ್ನ ಶಿವಾಜಿ ಉದ್ಯಾನವನದಿಂದ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ವಿ ಸರ್. ಆದ್ರೆ ನಿಮಗೂ ಅಲ್ಲಿ ಅವಕಾಶ ಬೇಡ, ನಾವು ಯಾವುದೇ ಕಾರಣಕ್ಕೆ MESನವ್ರು ಕರಾಳ ದಿನಾಚರಣೆ ಮಾಡಕ್ ಕೊಡುದಿಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಅವ್ರಿಗೆ ಅನುಮತಿಯನ್ನ ಕೊಟ್ಟು ಅದರ ಜೊತೆ ನಮ್ಮ ನಾಡೊಳಗ ಪೊಲೀಸ್ ಭದ್ರತೆ ಒಳಗಡೆ ಅವ್ರಿಗೆ ಈ ರೀತಿಯಾದಂತ ಅವಕಾಶ ಮಾಡಿಕೊಡ್ತಾರಂದ್ರೆ ನಮಗೆ ಸರ್ಕಾರ ಮತ್ತು ಇಲ್ಲೇ ಜಿಲ್ಲಾಡಳಿತದ ಮೇಲೆ ಅನುಮಾನ ಆಗ್ತಿದೆ. ಪ್ರತಿ ಸಲನೂ ನಮ್ಮ ಬೆಳಗಾವಿ ಒಳಗಡೆ ಹಬ್ಬದ ವಾತಾವರಣ, ಕನ್ನಡಿಗರು ಸಂತಸ ಸಂಭ್ರಮದಲ್ಲಿದ್ರೆ ನಮ್ಮ ರಾಜ್ಯದಲ್ಲೇ ಇಟ್ಕೊಂಡು ನಮ್ಮ ರಾಜ್ಯದ ವಿರುದ್ಧ ಇವರು ಕರಾಳ ದಿನಾಚರಣೆ ಮಾಡ್ತಾರೆ. ನಮ್ಮ ರಾಜ್ಯದ ಅಧಿಕಾರಿಗಳನ್ನ, ಕನ್ನಡಿಗರನ್ನ, ಜನಪ್ರತಿನಿಧಿಗಳನ್ನ ಅಪಮಾನ ಮಾಡುವಂತ ಕೆಲಸ ನಮ್ಮ ರಾಜ್ಯದೊಳಗೆ ನಡೀತಾ ಇದೆ. ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಂಡು ಇಂಥ ನೀಚ ನಾಡದ್ರೋಹಿ ಸಂಘಟನೆ ಆಗಿರುವಂತಹ ಶಿವಸೇನೆ ಮತ್ತು MES ಅನ್ನ ರಾಜ್ಯದಿಂದ ನಿಷೇಧ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ದೀಪಕ್, ನೀವು ಒಂದು ವಿಚಾರವನ್ನ ಹೇಳಿದ್ರಿ, ಅಂದ್ರೆ MES ಪುಂಡ್ರಿಗೆ ಏನಂದ್ರೆ ಕರಾಳ ದಿನವನ್ನ ಆಚರಣೆ ಮಾಡೋದಕ್ಕೆ ಅಲ್ಲಿ ಅನುಮತಿಯನ್ನು ಕೊಡಲಾಗಿದೆನಾ ಹೇಗೆ? ಸರ್, ಅವರು ಮತ್ತೆ ಅನುಮತಿ ಕೊಡಲ್ದ ಅವ್ರು ಹೆಂಗ್ ಮಾಡ್ತಾರೆ ಸರ್? ಅವ್ರನ್ನ ಅನುಮತಿ ಇದ್ದಾಗನೇ ಅವ್ರು ಮಾಡ್ತಾರಲ್ಲ. ನಮಗೆ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಇಲ್ಲ ಅನುಮತಿ ಕೊಟ್ಟಿಲ್ಲ ಅಂತಾರೆ. ಆದ್ರೆ ಅನುಮತಿ ಕೊಡಲ್ದ ಅವ್ರು ಹೆಂಗ ಅಲ್ಲಿ ಇಷ್ಟೊಂದು ಜನ ಸೇರ್ತಾರೆ? ನೀವು ಇದೇ 144 ಕಲಂ ಅನ್ನ ಮಹಾಮೇಳಕ ಸಂದರ್ಭದಲ್ಲಿ ಹಾಕ್ತೀರಿ. ಈಗ ಇವ್ರಿಗೆ 144 ಕಲಂ ಅನ್ನ ಆ ಪ್ರದೇಶದ ಸುತ್ತಮುತ್ತಲೂ ಕೂಡ ಹಾಕ್ಲಿಲ್ಲ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಹಾಗಾಗಿ ಇವ್ರಿಗೆ ಒಂದ್ ಕಡೆ ನಮ್ಗಿಲ್ಲ ಅಂತ ಹೇಳಿ ಹಿಂದಿನ ಭಾಗದಿಂದ ಅವ್ರಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಓಕೆ, ಹ್ಞೂ ಸರ್. ಓಕೆ, ಈ ಹಿಂದೆ ಕನ್ನಡ ಪರ ಹೋರಾಟಗಾರರು, ಅದು ಸ್ಪೆಷಲಿ ಬೆಳಗಾವಿಯ ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಬಹಳಷ್ಟು ಟೈಮಲ್ಲಿ ಏನಂದ್ರೆ ಕನ್ನಡದ ಪರ ಹೋರಾಟ ಮಾಡೋ ಸಂದರ್ಭದಲ್ಲಿ ಯಾರೆಲ್ಲ ಕನ್ನಡಿಗರಾಗಿ ಹೋರಾಟ ಮಾಡ್ತಾರೆ, ಕರುನಾಡಿಗಾಗಿ ಹೋರಾಟವನ್ನ ಮಾಡ್ತಾರೆ, ಕನ್ನಡದ ನೆಲ ಜಲದ ಬಗ್ಗೆ ಹೋರಾಟವನ್ನ ಮಾಡ್ತಾರೆ, ಅವರ ವಿರುದ್ಧವಾಗಿ ಹಲವು ಪ್ರಕರಣಗಳು ದಾಖಲು ಮಾಡಿದ್ದಾರೆ. ಸ್ವತಃ ಮರಾಠಿ ಬರೆದಿರ್ತಕ್ಕಂತಹ ಎಷ್ಟೋ ಬ್ಯಾನರ್ಗಳನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಈ ಇಂತಹ MES ಪುಂಡ್ರ ಜೊತೆಗೆ ಹೋಗ್ಬಿಟ್ಟು ಪೊಲೀಸರಿಂದ ಸೆಲ್ಫಿ ತೆಗೆಸ್ಕೊಳ್ತಾರಲ್ಲ, ಇದ್ರ ಏನು ಸಂದೇಶ ಕೊಡ್ತಿದ್ದಾರೆ ಪೊಲೀಸರು ಅಂತ?
ಸರ್ ಬರೀ ಇಲ್ಲಿ ಕನ್ನಡ ಪರ ಹೋರಾಟ ಮಾಡಿದ ಕೇಸ್ಗಳ ಹಾಕಿಲ್ಲ, ರೌಡಿ ಅಂತ ಹೇಳಿ ರೌಡಿ ಶೀಟರ್ಗಳನ್ನು ಓಪನ್ ಮಾಡಿ ರೌಡಿ ಹಣೆ ಬರ ಪಟ್ಟಿ ಕಟ್ಟಿದ್ದಾರೆ ಸರ್ ನಮ್ಗೆ. ಅಂತ ಸಾಕಷ್ಟು ಪ್ರಕರಣಗಳಾಗಿದ್ದಾವೆ. ಇದು ಕನ್ನಡ ಹೋರಾಟ ಮಾಡಿದ್ದಕ್ಕೂ ಬೆಳಗಾವಿ ಒಳಗಡೆ ರೌಡಿ ಅಂತ ಅನ್ಸ್ಕೋಬೇಕಾಗಿದೆ. ಆದ್ರೆ ಇವತ್ತು ಒಬ್ಬ MES ಅವನ ಜೊತೆ ಒಬ್ಬ MES ನಾಡದ್ರೋಹಿ ಅವನ ಜೊತೆ ಈ ರೀತಿಯಾಗಿ ವರ್ತನೆ ಮಾಡುವಂಥದ್ದು ಬಹಳ ದೊಡ್ಡ ಖಂಡನೀಯ ವಿಷಯ ಸರ್. ಇದು ಯಾವುದೇ ಕಾರಣಕ್ಕೂ ಅದು ಸರಿ ಹೋಗುದಿಲ್ಲ. ಅದಕ್ಕೆ ಇಲಾಖೆಯವರು ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ವಹಿಸದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ನಾವೆಲ್ಲ ಕೂಡ ಇವತ್ತು ಇಲ್ಲಿ ಲಕ್ಷಾಂತರ ಜನ ಕನ್ನಡಿಗರು ಸಂಭ್ರಮದೊಳಗಿದ್ದಾರೆ. ಆದ್ರೆ ನಮ್ಮ ಸಂಭ್ರಮಕ್ಕೆ ಧಕ್ಕೆ ಆಗ್ಬಾರ್ದು ಅಂತೇಳಿ ನಾವು ಕೂಡ ಸಹಿಸ್ಕೊಳ್ತಾ ಇದೀವಿ. ಆದ್ರೆ ಕನ್ನಡಿಗರ ಸಹನೆ ಕಟ್ಟೆ ಒಡೆದು ಹೋಗಿದೆ. ಯಾಕಂದ್ರೆ ಇಷ್ಟು ದಿವಸ ಸಹಿಸ್ಕೊಂಡಿದ್ವಿ, ಇನ್ನು ಸಹಿಸ್ಕೊಳಕ್ ಆಗುದಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡದೆ ಹೋದಲ್ಲಿ ಬೆಳಗಾವಿ ಒಳಗಡೆ ನಮ್ಮ ರಾಜ್ಯ ಸರ್ಕಾರ ಒಂದು ದೊಡ್ಡ ಮಟ್ಟದ ಕ್ರಾಂತಿಯನ್ನ ನಮ್ಮ ಇಲ್ಲಿಯ ಜಿಲ್ಲಾಡಳಿತ ಸರ್ಕಾರ ಎದುರಿಸಬೇಕಾಗತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಇಲ್ಲ ದೀಪಕ್ ಅವರೇ, ಪ್ರತಿ ಬಾರಿ ನವೆಂಬರ್ 1ನೇ ತಾರೀಕು ಬಂದ್ರೆ ಸಾಕು, ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆ ಇರುತ್ತೆ. ಆದ್ರೆ ಬೆಳಗಾವಿಯ ವಿಚಾರದಲ್ಲಿ ಬಂದ್ರೆ ಇಂತಹ MES ಪುಂಡ್ರು, ಅದರಲ್ಲೂ ಸ್ಪೆಷಲಿ ಕರಾಳ ದಿನವನ್ನ, ಯಾಕಂದ್ರೆ ಇಡೀ ರಾಜ್ಯವೇ ಸಂಭ್ರಮ ಪಡುವಂತಹ ಸಂದರ್ಭದಲ್ಲಿ ಇಂತಹ ಕರಾಳ ದಿನವನ್ನ ಆಚರಿಸುವ ಸಲುವಾಗಿ ಏನಂದ್ರೆ ಅವರು ಬರ್ತಾರೆ. ಅವ್ರ ಜೊತೆಗೆ ಯಾವ ರೀತಿಯಾಗಿ ನೋಡಿ ಸ್ಮೈಲ್ ತಗೊಂಡು ಏನಂದ್ರೆ ಅವರಿಗೆ ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಇಂತಹ CPI ಈ ಹಿಂದೆಯೂ ಸಹಿತ ಅವ್ರ ಜೊತೆಗೆ ಏನಂದ್ರೆ ಕೈ ಜೋಡಿಸಿದ್ರ, ಯಾಕಂದ್ರೆ ಅವರ ನಡವಳಿಕೆಯನ್ನು ನೋಡಿದ್ರೆ ಇಂತಹ ಅನುಮಾನಗಳು ಬರ್ತಾ ಇದಾವೆ. ಜೊತೆಗೆ ಪೊಲೀಸ್ ಯಾರ ಪರವಾಗೂ ನಿಂತ್ಕೊಳ್ಬಾರ್ದು, ಅದರಲ್ಲೂ ಸ್ಪೆಷಲಿ ನಾಡದ್ರೋಹಿಗಳ ವಿಚಾರದಲ್ಲಂತೂ ನಿಂತ್ಕೊಳ್ಳೇಬಾರ್ದು. ಅಂಥದ್ರಲ್ಲಿ ನಾಡದ್ರೋಹಿ ಮತ್ತೆ ಅವನ ವಿರುದ್ಧವಾಗಿ ಏನಂದ್ರೆ ಬರೋಬ್ಬರಿ 10ಕ್ಕೂ ಹೆಚ್ಚು ಪ್ರಕರಣಗಳಿದಾವೆ. ಅಂತಹ ಪ್ರಕರಣ ಇರುವಂತಹ ರೌಡಿ ಶೀಟರ್ ಆಗಿರ್ತಕ್ಕಂತಹ ಮತ್ತೆ ಜೊತೆಗೆ ಇದೇ ಸ್ಟೇಷನ್ ಅಂದ್ರೆ ಯಾವ CPI ಏನಂದ್ರೆ ಕಾಲಿ ಮಿರ್ಚಿ ಅವರು ಇರುವಂತಹ ಸ್ಟೇಷನ್ ಇದೆ ಮಾಳಮಾರುತಿ, ಆ ಸ್ಟೇಷನ್ ನಲ್ಲಿ ಇವನು ವಿರುದ್ಧ ಪ್ರಕರಣ ಇದೆ. ಅಂತಹ ಪ್ರಕರಣ ಇರುವಂತಹ ವ್ಯಕ್ತಿ ಸ್ಟೇಷನ್ ನಲ್ಲಿರುವಂತಹ ಒಬ್ಬ CPI ಈ ರೀತಿಯಾಗಿ ಏನಂದ್ರೆ ಸೆಲ್ಫಿ ತೆಗೆದುಕೊಳ್ತಾರೆ ಅಂದ್ರೆ ಅವರು ತಿನ್ನುವಂತಹ ಅನ್ನ, ಅವರು ತಿನ್ನುವಂತಹ ನೀರಿಗೆ ಅಪಮಾನ ಮಾಡಿದಾರೆ ಅನ್ಸುತ್ತೆ ಅಲ್ವಾ ಅಂತ ಸರ್. ನಿಜವಾಗ್ಲೂ ಕೂಡ ಯಾವ ಕಾರಣಕ್ಕಾಗಿ ನಾವು ಕೂಡ ಆಗ್ಲೇ ಹೇಳಿದೆ, ಅವ್ರ ಜೊತೆ ಮಾತಾಡಿದಾಗ ಅವರು ನನ್ನ ಮೇಲಧಿಕಾರಿಗಳ ಆದೇಶದ ಪಾಲನೆಗೆ ನಾನು ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಸರ್. ಅಂದ್ರೆ ಮೇಲಧಿಕಾರಿಗಳ ಸೆಲ್ಫಿ ತೆಗೆದುಕೊಳ್ಳ ಹೇಳಿದಾರ ಹಿಂಗೆ ಅಂತ? ಅಲ್ಲಲ್ಲ, ಅವ್ರೇನೋ ಆ ಒಂದು ಬಂದೋಬಸ್ತದ ವಿಚಾರವಾಗಿ ನಿನ್ನೆಯಿಂದನೂ ಕೂಡ ಶುಭಂ ಶೇಳ್ಕೆಯನ್ನ ನಾಡದ್ರೋಹಿಯನ್ನ ಹುಡುಕ್ತಾ ಇರೋದ್ರು ಕೂಡ ಅವ್ರಿಗೆ ಪೊಲೀಸ್ ಇಲಾಖೆ ಕೈಗೆ ಅವ್ನು ಸಿಕ್ಕಿರ್ಕಿಲ್ಲ ಅಂತ. ಅದಕ್ಕೆ ಅವ್ನು ಬಂದ ತಕ್ಷಣವೇ ಅವನ ಜೊತೆ ನಾನು ಇಲ್ಲ ಮೇಲಧಿಕಾರಿಗಳ ನನ್ನ ಆದೇಶ ಏನಿತ್ತು ಆ ರೀತಿ ನಾನು ಪಾಲನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ಸೂಕ್ತವಾದಂತ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ತನಿಖೆ ಮಾಡಿ ಆದಷ್ಟು ಬೇಗ ಏನನ್ನುವಂಥದ್ದು ಕ್ರಮ ವಹಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಸರ್. ದೀಪಕ್, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಸಹಿತ MES ಅವರಿಗೆ ಪ್ರತಿಭಟನೆ ಮಾಡೋದಕ್ಕಾಗಲಿ ಅಥವಾ ರ್ಯಾಲಿ ಮಾಡೋದಕ್ಕಾಗಲಿ ಅಥವಾ ಕರಾಳ ದಿನವನ್ನು ಆಚರಣೆ ಮಾಡೋದಕ್ಕೆ ಇಲ್ಲಿಯವರೆಗೂ ಸಹಿತ ಪರ್ಮಿಷನ್ ಕೊಟ್ಟಿಲ್ಲ. ಆದರೂ ಸಹ ಬೆಳಗಾವಿಯಲ್ಲಿ ಕರಿಬಟ್ಟೆಯನ್ನು ಹಾಕೊಂಡು ಅದನ್ನ ಕರಾಳ ದಿನವಾಗಿರಂದ್ರೆ ದೊಡ್ಡ ಮಟ್ಟಿಗೆ ರ್ಯಾಲಿಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ಪೊಲೀಸರ ಸರ್ಪಗಾವಲಿದೆ, ಯಾಕಂದ್ರೆ ಪೊಲೀಸರು ಸಹ ಅದ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಇಷ್ಟೊಂದು ಇದ್ರೂ ಸಹ ಪೊಲೀಸರು ಯಾಕೆ ಅಷ್ಟರ ಮಟ್ಟಿಗೆ ಏನಂದ್ರೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಅಂತ? ಅಲ್ಲಲ್ಲ, ಪೊಲೀಸ್ ಇಲಾಖೆಯವರು ಸರ್ಕಾರದ ಆದೇಶವನ್ನ ಪಾಲನೆ ಮಾಡುವಂತದ್ದು. ಸರ್ಕಾರ ಯಾಕೆ MES ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗ್ತಾ ಇದೆ ಅನ್ನೋಂಥದ್ದು ನಮ್ಮ ಕನ್ನಡಿಗರ ಪ್ರಶ್ನೆ. ಸರ್ಕಾರ ಯಾಕೆ ನಿಷೇಧ ಮಾಡ್ತಾ ಇಲ್ಲ ನಾಡದ್ರೋಹಿಗಳನ್ನ? ಇಲ್ಲಿ ಪ್ರತಿ ಸಲನೂ ರಾಜ್ಯೋತ್ಸವ ಬಂತು ಅಂದ್ರೆ ಹಂಗೆ ಈಗ ಚಳಿಗಾಲದ ಅಧಿವೇಶನ ಬಂತು ಅಂತಂದ್ರೆ ಮಹಾಮೇಳವ ಮಾಡ್ತೀವಿ, ಮಹಾರಾಷ್ಟ್ರದ ನಾಯಕರುಗಳನ್ನ ಕರೆಸ್ತೀವಿ, ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವರುಗಳನ್ನ ಕರೆಸ್ತೀವಿ ಅಂತ ಹೇಳಿ ಇಲ್ಲಿ ಈ ರೀತಿಯಾದಂತ ಕಾನೂನು ಸುವ್ಯವಸ್ಥೆ ಹದಗೆಡ್ತಿರುವಂತ ಇಂಥ ಸಂಘಟನೆಗಳನ್ನ ಇಲ್ಲಿ ನಿಷೇಧ ಮಾಡೋದನ್ನ ಬಿಟ್ಟು ಅವ್ರನ್ನ ಪ್ರೋತ್ಸಾಹಿಸುವಂತ ಕೆಲಸ, ಅವ್ರಿಗೆ ಭದ್ರತೆ ಕೊಡುವಂತ ಕೆಲಸ ಇಲ್ಲಿಯ ಸರ್ಕಾರಗಳು ಮಾಡ್ತಾ ಇದೆ ಸರ್. ಸರ್ಕಾರ ಏನಾಗಿರುತ್ತೋ ಆ ಪೊಲೀಸ್ ಇಲಾಖೆ ಅದನ್ನ ಕೇಳ್ತದ. ಅದಕ್ಕೆ ಸರ್ಕಾರ ಇದ್ರ ಮೇಲೆ ಸೂಕ್ತವಾದಂತ ಕ್ರಮ ತಗೊಳ್ಬೇಕು. ನಮ್ಮ ಹೋರಾಟ ಇದ್ದದ್ದು ಸರ್ಕಾರದ ವಿರುದ್ಧ, ಜಿಲ್ಲಾಡಳಿತ ವಿರುದ್ಧ. ಆದ್ರೆ ಸರ್ಕಾರ ಒಂದು ಕಠಿಣವಾದಂತ ಕ್ರಮವನ್ನ ತಗೊಂಡು ಅಂತದನ್ನ ನಿಷೇಧ ಮಾಡೋದ್ರ ಮುಖಾಂತರ ಏನು ಈ ಬೆರಳಣಿಕೆ ಎಷ್ಟು ಜನ ಇರುವಂತ ಈ ಗೂಂಡಾಗಳನ್ನ ಗಡಿಪಾರ್ ಮಾಡುವಂತ ಕೆಲಸ ಸರ್ಕಾರ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ದೀಪಕ್, ನಂದು ಇನ್ನೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಯಾವಾಗಲೇ ಚುನಾವಣೆ ಬರಲಿ, ಯಾವಾಗಲೇ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಪಕ್ಷದ ವಿಚಾರವಾಗಿ ಚರ್ಚೆಗೆ ಬರುತ್ತಲ್ಲ, ಅವಾಗ ರಾಜಕಾರಣಿಗಳು, ಸ್ಪೆಷಲಿ ಬೆಳಗಾವಿಯ ರಾಜಕಾರಣಿಗಳು ಮರಾಠಿ ಮತಗಳ ಓರೈಕೆಯಾಗಿ ಏನಂದ್ರೆ ಮರಾಠಿಯಲ್ಲಿ ಮಾತನಾಡ್ತಾರೆ, ಮರಾಠಿಯಲ್ಲಿ ಏನಂದ್ರೆ ಪ್ರಚಾರವನ್ನ ಮಾಡ್ತಾರೆ. ಅದೆಲ್ಲವೂ ಸಹಿತ ಅದೇ ರೀತಿಯಾದಂತಹ ಒಂದು ಒಲವು ಇಲ್ಲಿರುವಂತಹ ಅಧಿಕಾರಿಗಳ ಮನಸ್ಥಿತಿಯಲ್ಲೂ ಇದೆನಾ ಅಂತ? ಅಲ್ಲ, ನಿಜವಾಗ್ಲೂ ಕೂಡ ನೀವು ಹೇಳ್ದಂಗೆ ಸರಿ. ಇಲ್ಲ, ಜನಪ್ರತಿನಿಧಿಗಳು ಇಲ್ಲಿ ಕನ್ನಡಿಗರು ಮಲತಾಯಿ ಧೋರಣೆಯನ್ನ ಅನುಭವಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳು ವೋಟ್ ಬ್ಯಾಂಕ್ಗೋಸ್ಕರ, ತಮ್ಮ ಮತ ಬ್ಯಾಂಕ್ಗೋಸ್ಕರ
ಬೇರೆ ಭಾಷಿಕರನ್ನ ಓಲೈಕೆ ಸಲುವಾಗಿ ಅವ್ರಿಗೆ ಎಂಥದ್ದು ಬೇಕಾದಂಥದ್ದನ್ನು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಜನಪ್ರತಿನಿಧಿಗಳಿಗೆ ಸರಿಯಾದಂತ ಮೊದಲು ನಾವು ಅವರಿಗೆ ಕನ್ನಡದ ಪಾಠವನ್ನ ಕಲಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ದಾರಿಯನ್ನ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ದೀಪಕ್. ಧನ್ಯವಾದ.